ತಿಂಡಿ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಜ್ಜಿ ಸೇರ್ಕೊಂಡು ನಾನು ರೊಟ್ಟಿನೇ ಮಾಡಿಲ್ಲ ಗೈಸ್ ನಮ್ಮನೆ ಇರಬರ ಅವಳು ಮಾಡಿರೋ ವಿಡಿಯೋ ಎಲ್ಲ ಅಜ್ಜಿಗೆ ತೋರಿಸ್ತಾಳೆ. ಅಜ್ಜಿ ನೋಡಜ್ಜಿ ನಾನು ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಅಜ್ಜಿ ಹೆಂಗೆ ಮಾಡ್ತಾಳೆ ಆ್ಯಕ್ಟಿಂಗು? ಅಜ್ಜಿ ಸಿಕ್ಕಿದೆ ಚಾನ್ಸು ಅಂತ ತಲೆಗೆ ಎಣ್ಣೆ ಹಾಸ್ಕೊತಾಳೆ. ಸಲಾಂ ರಾಕಿ ಬಾಯ್ ರಾಕ್ ರಾಕ್ ರಾಕಿ. ಶಿವಕುಮಾರ್ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಿದ್ರಲ್ಲ ನೋಡಿ. ನಿಮ್ಮನೆ ಕೆಲಸ ಯಾರು ಮಾಡ ಮಗ ಅಟ್ಲೀಸ್ಟ್ ಸರ್ಪ್ರೈಸ್ ಗಿಫ್ಟ್. ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್. ಸ್ವಲ್ಪ ಶಕ್ತಿ ಇಲ್ಲ. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್. ಇಬ್ರು ಜಿಮ್ ಮುಗಿಸಿ ಈಗ ತಾನೇ ಆಚೆ ಬಂದಿದ್ದೀವಿ. ಸೊ ಜಿಮ್ ಅಟರ್ಲಿ ಸ್ವೆಟ್ ಆಗಿ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಇವತ್ತು ವ್ಲಾಗಿನ ಉದ್ದೇಶ ನಮ್ಮ ಮನೆಗೆ ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರಾ, ಅಮ್ಮ ಮತ್ತೆ ಅಜ್ಜಿ ಬಂದಿದ್ದಾರೆ. ಅಮ್ಮ ಮತ್ತೆ ಅಜ್ಜಿ ಬಂದಿದ್ದಾರೆ ನಮ್ಮ ಮನೆಗೆ. ಇವತ್ತು ಬಸ್ ಸ್ಟ್ರೈಕ್, ಇವತ್ತು ಬಸ್ಸು ಮುಷ್ಕರ ಮಾಡಿದ್ದಾರೆ. ಸೊ ಇವರಮ್ಮ ಊರಿಗೆ ಹೋಗ್ಬೇಕಿತ್ತು ಗೈಸ್, ಹೊಳೆನರಸೀಪುರಕ್ಕೆ. ಬಸ್ ಹತ್ತು ಅಂತ ಅಪ್ಪ ಆರ್ಡರ್ ಮಾಡಿದ್ದಾರೆ, ಬಟ್ ಬಸ್ ಇಲ್ಲ. ಈಗ ಅವ್ರನ್ನ ಕಳ್ಸೋದ ಹೆಂಗೆ ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಟ್ರೈನಲ್ಲಿ ಕಳಿಸ್ಬೇಕು. ನೋಡ್ಬೋದು ಇದು ಎಲ್ಲ ಕಷ್ಟ. ಇಲ್ಲಿ ಎಷ್ಟು ಜನ ಇದ್ರು ಊಟಗಾಡಿ ಬಸ್ ಸ್ಟ್ಯಾಂಡ್ ಗೈಸ್ ಇದು. ಯಪ್ಪ ಇಲ್ಲಿ ನಾವು ಬಂದಾಗ 7 ಗಂಟೆಗೆ ಸಿಕ್ಕಾಪಟ್ಟೆ ಜನ. ಬಸ್ ಇಲ್ಲ, ಒಂದು ಬಸ್ಸು ಇಲ್ಲ, ಎಲ್ಲ ಕ್ರೌಡ್. ಯಾವುದೇ ಪ್ರೈವೇಟ್ ಬಸ್ಸಸ್, ಪ್ರೈವೇಟ್ ವೆಹಿಕಲ್ಸ್, ಆಮೇಲೆ ಓಮ್ನಿ ಸಣ್ಣ ಪುಟ್ಟ ಜೀಪ್ಗಳು ಬಂದ್ರೆ ಜನ ಅದಕ್ಕೆ ಹತ್ಕೋತಾರೆ ಗೊತ್ತಾ. ಅದು ಸ್ಕೂಲ್ ಟೈಮಿಂಗ್ಸ್, ಆಫೀಸ್ ಟೈಮಿಂಗ್ಸ್ ಅವ್ರಿಗೆಲ್ಲ ಪೀಕ್ ಅವರ್ಸು. ಯಪ್ಪ ರೋಡ್ ಫುಲ್ ಜನ ಇದು. ಆಮೇಲೆ ಬೆಂಗಳೂರಲ್ಲೂ ಹಿಂಗೆ ಆಗ್ತಿದೆ ಅಂತ ನನ್ನ ಫ್ರೆಂಡರ ಮೆಸೇಜ್ ಹಾಕಿದ್ದ. ಮೆಟ್ರೋ ಫುಲ್ ರಶ್ಶು, ಬಸ್ ಇಲ್ಲದೆ 5 ನಿಮಿಷ ಆಗೋದು 25 ನಿಮಿಷ ಆಗ್ತಿದೆ ಅಂತ ಮೆಸೇಜ್ ಹಾಕಿದ್ದೆ. ಸೊ ಹಿಂಗಿದೆ ಬಸ್ ಮುಸ್ಕರ. ನಿಮ್ಮೂರ ಕಡೆ ಹೆಂಗೆ ನಡೀತದೆ ಬಸ್ಸು? ನಿಮಗೆಲ್ಲ ಬಸ್ ಸಿಗ್ತಾ ಇದೆಯಾ? ಆ್ಯಂಡ್ ಒಂದೆರಡು ಬಸ್ ಓಡಾಡ್ತಾ ಇದೆ, ಅದ್ರಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ, ಉಸಿರಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ತುಂಬಿಟ್ಟಿರ್ತಾರೆ. ಸೊ ಇದಾಗಿದೆ ಬಸ್ತು ಕತೆ. ಬನ್ನಿ ಮನೇಲಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಮ್ಮ. ಗೈಸ್ ಮೇಡಮ್ ಅವರು ಇವತ್ತು ಅಮ್ಮನಿಗೆ ಎಲ್ಲ ವಹಿಸ್ಬಿಟ್ಟಿದ್ದಾರೆ ಮನೇನ. ಅಡುಗೆ ಮಾಡೋದು ಮಮ್ಮಿನಿ ಅಡುಗೆ ಮಾಡ್ಕೊಟ್ಟು ಹೋಗು ಅಂತ ಹೇಳಿದ್ದಾರೆ. ಮನೆಯೆಲ್ಲ ಸ್ವಲ್ಪ ಸೆಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಮನೆ ಸೆಟ್ ಮಾಡ್ಕೊಟ್ಟೆ ಅಂತ ಹೇಳಿಲ್ಲ, ಬರೀ ಅಡುಗೆ ಮಾಡ್ಕೊಟ್ಟು ಹೋಗಿ. ಮನೆ ಸೆಟ್ ಮಾಡ್ಕೊತೀನಿ, ನಂಗೆ ಅಡುಗೆದೊಂದೇ ಚಿಂತೆ. ಅಡುಗೆ ಒಂದು ಚೆನ್ನಾಗಿರೋ ಮಸ್ತಪ್ ಸಾರು ಇಷ್ಟ ಮೇಡಮ್ಗೆ, ಅದನ್ನ ಹೇಳ್ಬಿಟ್ಟವ್ರೆ. ಸೊಪ್ಪೆ ತಂದ್ಕೊಟ್ಟು ಬೆಳಿಗ್ಗೆ 7 ಗಂಟೆಗೆ ಎದ್ಬಿಟ್ಟು ನನ್ನ ಸೊಪ್ಪೆ ತಗೋರ ಕರ್ಕೋಗಿಲ್ಲ. ಸೊ ಏನು ಅಡುಗೆ ಏನು ಕತೆ ಅಂತ ಮನೆಗೊಮ್ಮೆ ತೋರಿಸ್ತೀವಿ ಬನ್ನಿ ಗೈಸ್. ನಿಮ್ಮಿಂದ ಬಂದು ಸ್ನಾನ ಮಾಡಿ ಫ್ರೆಶ್ ಆಗಾಯ್ತು, ಯಾಕಂದರೆ ತಿಂಡಿ ಮಾಡ್ಬೇಕು ನಾನು. ಇನ್ನೊಬ್ರು ಸ್ನಾನ ಮಾಡಿದೆ ಹೆಂಗಿಂತ ನೋಡಿಲಿ. ಸ್ನಾನ ಮಾಡೋದು ಯಾಕೆ ನಿಂತಿದ್ದೆ ಅಂತ ಹೇಳು. ಮನೆಗೊಬ್ರು ಬಂದು ಅಟ್ಕಾಯಿಸ್ಕೊಬಿಟ್ಟಿದ್ರು. ಅಲ್ಲ ಗೈಸ್, ಅದು ಆರೆಂಜ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂತ ಬಂದ್ರ. ನಾನು ಕೊಡೋಷ್ಟು ಕೊಟ್ಟೆ ಅವ್ರಿಗೆಲ್ಲ. 500 ರೂಪಾಯಿ 1000 ರೂಪಾಯಿ ಬೇಕಂತೆ. ಕೇಳಿ ಬಿಡ್ತಾನೆ ಇಲ್ಲ. ಏನೇನೋ ಹೇಳ್ತವ್ರೆ ಏನೇನೋ ಅದು ಮಾಡ್ತಂದಂಗೆ ಭಯ ಅಂತ. ಫುಲ್ ಹಿಪ್ನೋಟೈಸ್ ಮಾಡ್ಬಿಟ್ಟಿದ್ರು ಇವಳನ್ನ. ರೂಢಾಗೆಲ್ಲ ಹೇಳ್ ಕಳ್ಸಕ್ ನಂಗೆ ಭಯ. ಬಿಡ್ತಾನೆ ಇಲ್ಲ. ಒಂದು 20 ನಿಮಿಷ ಇಟ್ಕೊಂಡವ್ರು ಅಷ್ಟು ಕೊಡಿ. ನಾನು ಸ್ನಾನಕ್ಕೆ ಹೋಗಿದ್ದೆ, ಏನು ಹೋಯ್ತಾನೆ ಇಲ್ವಲ್ಲ ಇವ್ರಿಗೆ, ಏನು ಮಾಡ್ತಾರಲ್ಲ ಅಂತ ಬಂದು ನೋಡ್ರಿ. ಎಷ್ಟು ಕೊಟ್ಟೋಳೆ? 150 ರೂಪಾಯಿ ಕೊಟ್ಟೋಳೆ. ಇನ್ನೆಷ್ಟು ಕೊಡ್ತಾರೆ ಗೈ? 10 ರೂಪಾಯಿ ಕೊಟ್ಟರು ಹೋಗ್ತಾರೆ ಕೆಲವರು. 1000 ರೂಪಾಯಿ ಕೊಡಿ ಅಂತ ನಿಂತವ್ರೆ. ನಾವ್ ಅದ್ರಲ್ಲೇ ಏನಾದ್ರು ಮಾಡೋಗಿ ದೇವ್ರಿಗೆ ಅಂದ್ರೆ ಇಲ್ಲ, ಕೊಡಿ ಕೊಡಿ ಕೊಡಿ. ನನ್ಗೆ ರೂಢಾಗಿ ಹೇಳಿ ಕಳ್ಸಕ್ ಬರಲ್ಲ, ಸತಿನ್ ಬೈದ್ ಬಿಡ್ತಾರೆ, ನಂಗೆ ಭಯ. ನಾನು ಶಾಂತವಾಗಿ ಹೇಳಿದೆ, ಇಲ್ಲ ಕೊಟ್ಟಿದೀವಿ ನಾವು ಬೇರೆಯವ್ರಿಗೂ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಬಂದವ್ರಿಗೂ 200 ರೂಪಾಯಿ ಎಲ್ಲ ಕೊಟ್ಟಿದೀವಿ. ಬಂದವ್ರಿಗೆಲ್ಲ ಅಲ್ಲ, ಒಬ್ಬರೇ ಅಲ್ಲ, ಬಂದವ್ರಿಗೆಲ್ಲ ಕೊಡ್ಬೇಕು. ಬಂದವ್ರಿಗೆಲ್ಲ ಕೊಡ್ತಾ ಇರ್ತೀವಿ. ಸೊ ಎಲ್ರು ಒಬ್ರಿಗೆ 500,000 ಎಲ್ಲ ಕೊಡಕ್ಕಾಗಲ್ಲ. ನಾವೇನ್ ಲಕ್ಷ ದುಡಿತಾ ಇಲ್ಲ. ಹಂಗಿರ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು. 10 ರೂಪಾಯಿ ಕೊಟ್ಟು ಇಸ್ಕೊಂಡು ಹೋಗ್ಬೇಕು. ಸುಮ್ಮನೆ ಹೇಳ್ತಾರೆ, ಆಮೇಲೆ ಹೇಳ್ಬಿಟ್ರೆ ಅಂತ ಭಯ. ನಿಮ್ ಕೊನೆ ಪರೀಕ್ಷೆ ಇದು, ಕೊಡಿ ಕೊಡಿ, ನನ್ಗೆ ಭಯ. ಎಲ್ಲ ನಿಮ್ಮ ಮನೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ರೆ ಅಂತ ಭಯ. ಅದೊಂದು ಸುಮ್ಮನೆ ಅದನ್ನ ವೀಕ್ನೆಸ್ ನ ಬಿಸ್ನೆಸ್ ಬಂಡವಾಳ ಮಾಡ್ಕೋಬಾರ್ದು. ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಆಗುತ್ತೆ. 10 ರೂಪಾಯಿ ಕೊಟ್ಟರು ಖುಷಿಯಿಂದ ಹೋಯ್ತಾರೆ ಒಳ್ಳೇದಾಗಲಿ ಅಂತ. ಅದು ಒಳ್ಳೆತನ ಗೈಸ್. ಇವಾಗ ತಿಂಡಿ ಮಾಡ್ಬೇಕು. ಏನ್ ತಿಂಡಿ ಯಾರು ಮಾಡ್ತಾ ಇರೋದು ಅಂತ ಗಗನ್ ಅವ್ರು ಹೇಳ್ತಾರೆ. ತಿಂಡಿ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಜ್ಜಿ ಸೇರ್ಕೊಂಡು, ನಾನು ರೊಟ್ಟಿನೇ ಮಾಡಿಲ್ಲ ಗೈಸ್ ನಮ್ಮ ಮನೇಲಿ. ಅಮ್ಮ ಬಂದಾಗ ಮಾಡಿದ್ದು, ನಿರ್ಮಲಮ್ಮ, ಸಚಿನ್ ಅವ್ರ ಮಮ್ಮಿ ಬಂದಾಗ. ಅದ್ ಬಿಟ್ರೆ ರೊಟ್ಟಿನೇ ಮಾಡಿಲ್ಲ. ಅಕ್ಕಿ ಹಿಟ್ಟು ಹಂಗೆ ಇದೆ. ಅಕ್ಕಿ ಹಿಟ್ಟು ಹುಳ ಬಂದ್ಬಿಡುತ್ತೆ ಅಂತ ಇವಾಗ ನನ್ಗೆ ರೊಟ್ಟಿ ತಿನ್ಬೇಕಾಗಿತ್ತು. ಅಂಡ್ ಇಬ್ರು ಸೇರ್ಕೊಂಡು ಒಳ್ಳೆ ಮಸಾಲ ರೊಟ್ಟಿ ಮಾಡ್ಕೊಟ್ಟಿದ್ದಾರೆ. ಗೊಜ್ಜು, ಅದಕ್ಕೆ ತುಪ್ಪ. ನೀನ್ ತಿಂತೆ, ನಾನ್ ತಿನ್ಲಾ? ಕೊಡವಾ? ನೀನ್ ತಿನ್ನು, ನೀ ಫಸ್ಟ್ ಹೋಗಿ ಅಲ್ಲುಸ್ಕೋ ಬಾ. ನಾನು ಅಲ್ಲುದ್ದಿದ್ದೀನಿ. ಸರಿ, ಫ್ರೆಶ್ ಆಗ್ಬಿಟ್ಟು ಬಾ, ತಿನ್ನು ಅಂತ. ಸರಿ, ಓಕೆ. ನೀನ್ ತಿನ್ನು ಹೆಂಗಿದೆ ಹೇಳು. ನಮ್ಮ ಮಮ್ಮಿ ಪಾಪ ಬೆಳಗ್ಗೆ ಕೆಲಸ ಮಾಡ್ತಾನೆ ಅವ್ರೆ. ನಮ್ಮ ಮಮ್ಮಿಗೆ 3 ಊರು ಗೈಸ್. ಮೈಸೂರು, ಆಮೇಲೆ ನಮ್ಮೂರು ಹೊಳೆನರಸೀಪುರ, ಬೆಂಗಳೂರು ಬಂದ್ರೆ ಈ ಮನೆ ನಯನಕ್ಕ ಬಂದ
ನಮ್ಮ ಅಕ್ಕನ ಮನೆಗೆ ಹೋದ್ರೆ ಬೆಂಗಳೂರಲ್ಲಿ ಆ ಮನೆ ಎಲ್ಲೋದ್ರು ಕೆಲಸ ಮಾಡು ಮಾಡು ಪಾಪ. ನೀವು ಬಿಡ್ತೀರವ ನೀವು ಮಮ್ಮಿ ಅದನ್ನ ಮಾಡ್ಕೊಂಡು ಮಮ್ಮಿ ತಿಂಡಿ ಮಾಡ್ಕೊಂಡು ನಾನು ಬರೀ ತಿಂಡಿ ಅಡ್ಗೆ ಮಾಡ್ಕೊಡಮ್ಮ, ನಾನು ಎಲ್ಲಾ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಬೇರೆದೆಲ್ಲ ಮಾಡಿರೋದು ಅವ್ರ ಖುಷಿಗೆ. ಅವ್ರ ಖುಷಿಗೆ ಮಗಳು ನನ್ಗೊಂದು ಏನಾದ್ರು ಪ್ರಶಂಸೆ ಮಾಡ್ತಾರೆ ಅಂತ. ನಾವು ರೊಟ್ಟಿಗೂ ಮೊಸರಾಕ ತಿಂತ ಇದೀವಿ. ಮೊಸರು ಮಾತ್ರ ಬಿಡ, ನಿನ್ ಬಿಟ್ರು ಮೊಸರು ಬಿಡೋದು. ಹೆಂಗೈತೆ ರೊಟ್ಟಿ ಹೇಳ್ಸ್ಕೊಂಡು ಕಲ್ತ್ಕೊಂಡು ಮಾಡೋದು ಹೆಂಗೆ ಅಂತ. ಭಾನುವಾರ ಇದೇ ಮಾಡ್ಬೇಕು, ಇನ್ಮೇಲೆ ರೊಟ್ಟಿ ಮಾಡಬೇಕು. ತಿಂಡಿ ಎಲ್ಲ ತಿಂದು ಅಪ್ಪ ಬಾಯಿ ಅಲ್ಲ ನಿಜ. ಹೋಟ್ಲಲ್ಲಿ ತಿಂದಿದ್ದೀನಿ, ಹೋಟ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ನನಗೆ. ಹೌದು, ಹೋಟ್ಲಲ್ಲಿ ಏನು ತಿನ್ನಕ್ಕೂ ಇಷ್ಟ ಇಲ್ಲ. ಸುಮ್ಮನೆ ಇನ್ವೈಟ್ ಬಂದ್ರು ಅದೇನು ತಿನ್ನಕ್ಕೆ ಇಷ್ಟ ಇಲ್ಲ. ಮನೇಲಿ ರೊಟ್ಟಿ ಮಾಡ್ಕೊಂಡು ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನಬೇಕು. ಪಾಪ ಅವ್ರು ನೋಡಿ, ಅವರಿಬ್ಬರು ನಮಗೋಸ್ಕರ ರೊಟ್ಟಿ ಮಾಡ್ಕೊಡ್ತಾರೆ. ಡಾಟರ್ ಆ್ಯಂಡ್ ಮದರ್. ಇಲ್ಲೊಂದು ಡಾಟರ್ ಕುರಿಮರಿ ಥರ ತಿಂತೈತೆ. ಡಾಟರ್ನ ಕಟ್ಕೊಂಡಿರೋದಕ್ಕೆ ನಾನು ರೊಟ್ಟಿ ತಿಂತೀನಿ. ಇವಳು ಕೂತ್ಕೊಂಡು ನೆನ್ನೆಯಿಂದ ಗೈಸ್ ಇರಬರ ಅವಳು ಮಾಡಿರೋ ವಿಡಿಯೋ ಎಲ್ಲ ಅಜ್ಜಿಗೆ ತೋರಿಸ್ತಾಳೆ. ಅಜ್ಜಿ ನೋಡಜ್ಜಿ ನಾನು ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಏನು ತೋರಿಸ್ತಾವಳೆ, ಭಾರಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಹಾಂಗಂದು ಇನ್ನೂ ಹಾಕಿಲ್ಲ ಅದನ್ನ ಎಕ್ಸ್ಕ್ಲೂಸಿವ್. ದಟ್ ಇವು ಚಿನ್ನ ಎಂತೀರನ್ರಿ. ಅಜ್ಜಿ ಹೆಂಗ್ ಮಾಡ್ತಾಳೆ ಆ್ಯಕ್ಟಿಂಗು? ಚೆನ್ನಾಗಿ ಮಾಡ್ತೀಂತಲ್ಲಮ್ಮ. ಓ ಭಾರಿ. ಬಿಡ್ತಾ ಇಲ್ಲ ಗೈ, ಇರ ಬರೋದೆಲ್ಲ ತೋರಿಸ್ತಾಳ ಅಜ್ಜಿಗೆ. ಎಗ್ ರೈಸ್, ಮೊಟ್ಟೆ ರೈಸು. ಅದು ಕನ್ನಡನಾ? ಒಂದು ಬಿಡ್ತಾ ಇಲ್ಲ ಗೈ, ಇರ ಬರೋದೆಲ್ಲ ತೋರಿಸ್ತಾವಳೆ. ಹಾಕಿದ ಕ್ಯಾಸೆಟ್ನೇ ಹಾಕಿ ಹಿಂಸೆ ಕೊಡ್ತಾಳೆ ಅವ್ರ ಅಜ್ಜಿಗೆ. ಏಯ್ ಬಿಡ, ನೆನ್ನೆ ರಾತ್ರಿ ತೋರಿಸ್ತಲ್ಲ, ಎಷ್ಟು ತೋರಿಸ್ತೀಯ? ಪಾಪ ಅಜ್ಜಿ ತೋರ್ಸವ ಅಂತ ನೋಡ್ತಾರೆ. ಓಹೋ, ಅಜ್ಜಿ ಸಿಕ್ಕಿದೆ ಚಾನ್ಸು ಅಂತ ತಲೆಗೆ ಎಣ್ಣೆ ಹಚ್ಕೊತಾಳೆ ಗೈಸ್. ನನ್ನ ಹತ್ರ ಅಂತೂ ಒಂದಿನ ಹಚ್ಕೊಂಡಿಲ್ಲ. ನಂಗೆ ಹಚ್ಚಕ್ಕೂ ಬರಲ್ಲ. ಅಜ್ಜಿಗೂ ನಂಗೆ ಒಂದೇನೆ. ಅಜ್ಜಿ ಬಂದವರೆ ಸಿಕ್ಕಿದ್ದು ಚಾನ್ಸು ಅಂತ ಎಣ್ಣೆ ಹಚ್ಕೊತಾವಳು ಚೆನ್ನಾಗಿ. ಅಜ್ಜಿನ ಎಣ್ಣೆ ಹಚ್ಚಿ ಚೆನ್ನಾಗಿ ಆಮೇಲೆ ಸ್ನಾನ ಮಾಡಿಸ್ಕೊಡ್ತಾರೆ ಗೊತ್ತಾ? ಮಾಡಿಸ್ಕೊ ಕೂದಲು ಎಣ್ಣೆ ಹೋಗೋ ಥರ ಸಣ್ಣ ಉಜ್ಜಿ. ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಅಜ್ಜಿ. ಬೇಗ ಮಾಡ್ಕೊ ಅಜ್ಜಿ ಇರುವಾಗ ನಿಂಗೆ ಮಾಡ್ತಾನೆ. ಅದು ತಾನು ಅಜ್ಜಿ ಇದ್ದಾಗಲೇ ಬಾಣಂತನ ಮಾಡಿಸ್ಕೋಗಣ ಅಂತ. ಅರ್ಥ ಆಯ್ತಾ? ನಮ್ಮ ನಿರ್ಮಲಮ್ಮ ಏನಂತು? ನಿರ್ಮಲಮ್ಮ ನಿಮ್ ಬಾಂಟಿ ಆದ್ರೂ ಆದ್ರೆ ನಾನು ಬಸ್ರಿ ಆದ್ರೂ ಆದ್ರೆ ನನ್ನ ಸೊಸೆ ಬಸ್ರಿ ಅಂತ ನೋಡ್ಕೊಳಕ್ ಬರ್ಬೋದು. ನೀವೇನು ಮಾಡ್ಕೊಳ್ಳೋದು ಅದಕ್ಕೆ ನಮ್ಮ ಇಲ್ಲ ಅಂದ್ರು. ಏನಕ್ಕೆ ಅಂದ್ರೆ ನಮ್ಗೆ ಅಡ್ಗೆ ತಿಂಡಿ ಮಾಡ್ಕೊಳಕ್ ಕಷ್ಟ ಆಗ್ತದೆ, ಬಂದಿಲ್ಲ ನಮ್ಮನ್ನ ನೋಡ್ಕೊಳ್ಳಿ ಅಂತ ಹೇಳಿದಕ್ಕೆ ಹಿಂಗಂದ್ರು. ಹಳ್ಳಿ ಬಿಟ್ಟು ಬರಕ್ಕಾಗಲ್ಲ ಕಣವ ಗಗನ. ಇರಾ ಏನೋ ಪ್ರಾಬ್ಲಮ್ ಅಂದ್ರೆ ಬರ್ಬೋದು ಹೊರತು ದನ ಕರ ಅವ್ರ ಗಂಡ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಸೊಸೆ ಬಸರಿ ಆದ್ರಾರು ಬರ್ತಾರೆ. ನಮ್ಮ ಮನೇಲಿ ಊಟ ಮೊಸಪ್ ಸಾಂಬಾರ್. ನಾನೇ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿ ಸೊಪ್ಪು ತಗೊಂಡ್ಬಂದಿರೋದು. ಅದು ಅಕ್ಕವರು ನನ್ಕಿಂತ ಫಸ್ಟ್ ಹೇಳೋದಿಲ್ಲ, ನಾನು ಎದ್ಮೇಲೆ ಅವಳು ಹೇಳೋದು. ಇವತ್ತು ಅವಳೆ ಎದ್ಬಿಟ್ಟು ಎದ್ದೇಳುವ ಇದ್ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ ಅಂದ್ರೆ ಅಲ್ಲ ಸೊಪ್ಪು ಖಾಲಿ ಆಗ್ಬಿಡುತ್ತೆ ಮಾರ್ಕೆಟಲ್ಲಿ ನಂಗೆ ಕರ್ಕೊಂಡು ಓಡೋಗಿ. ನಮ್ಮ ಮಮ್ಮಿ 10 ಗಂಟೆಗೆ ಹೋಗ್ಬೇಕಿತ್ತು, ಆದ್ರೆ ಬಸ್ ಸ್ಟ್ರೈಕ್ ಆಗಿ ನಮ್ಮ ಊರಿಗೆ ಟ್ರೈನ್ ಇರೋದು ನೆಕ್ಸ್ಟ್ 2 ಗಂಟೆಗೆ. ಸೊ 2 ಗಂಟೆ ಗಂಟ
10 ಗಂಟೆಗೆ ಹೋಗ್ಬಿಡ್ತಾರಲ್ಲ, ಅದಕ್ಕೆ ನಾವು ಬೇಗ ಸಾಂಬಾರ್ ಮಾಡ್ಕೋಬೇಕು. ಬೇಗ ಹೋಗಿ ಇರಬರ ಸೊಪ್ಪೆಲ್ಲ ಬಂದು ಮಸೊಪ್ಪು ಸಾರು ಆಲ್ರೆಡಿ ತರಕಾರಿ ಎಲ್ಲ ಮಸಪ್ ಸಾರ್ ರೆಡಿ ಆಗೋಗಿದೆ ಗೈಸ್. ಆಗ್ಲಿ ನಾವು ಜಿಮ್ಮಿಂದ ಬರಕ್ ಮುಂಚೆನೆ ಮುಕ್ಕಾಲ್ ಭಾಗ ರೆಡಿ ಆಗೋಗಿತ್ತು ಸಾಂಬಾರು. ರೈಸ್ ಮಾಡ್ಬೇಕಷ್ಟೇ ಈಗ. ಆಗಿದ್ದೆ. ಅಂಡ್ ಆಗ ನಮ್ಮ ಮಮ್ಮಿ ಬಿಟ್ಕೊಡು ಇನ್ನು 2 ಗಂಟೆಗೆ ಇರೋದು, 2 ಗಂಟೆಗೆ 12 ಗಂಟೆಗೆ ಬಿಟ್ಕೊಡು ಅಂತ ಹಿಡ್ದವ್ರೆ. ನಮ್ಮ ಅಜ್ಜಿ ನನ್ನ ಬಿಟ್ಕೊಡು ಅಂತ ಹೇಳಿದವ್ರೆ. ಅಜ್ಜಿನೂ ಬಿಟ್ಕೊಡ್ಬೇಕು, ಅಮ್ಮನೂ ಬಿಟ್ಕೊಡ್ಬೇಕು. ಗಗನ ಅವರಿಗೆ ಮೊದಲ ಬೇಜಾರು, ಅವರ ಹೆತ್ತ ತಾಯಿ ಹೋಗ್ತಾ ಇದ್ದಾರೆ ಗಗನ ಬಿಟ್ಟು. ಗಗನ ಏದು ನಿನಗೆ ಅಳು ಮೇಲೆ ಅಳು, ಬೇಜಾರು ಮೇಲೆ ಬೇಜಾರು. ಎಷ್ಟತಿ ಅಂತ ಹೇಳ್ತೀಯ ನೀನು ತಾನೆ? ಮದುವೆ ಮಾಡಿಕೊಟ್ಟಿದ್ದಾರಲ್ಲ ಅದಕ್ಕೆ ಬಿಟ್ಟು. ಅಜ್ಜಿ ಇಲ್ಲೇ ಇರ್ತಾರೆ, ಅಜ್ಜಿನ ಸಂಜೆ ಬಿಟ್ಕೊಡ್ತೀವಿ ನಾವು. ಈಗ ಅಮ್ಮ ಮಾತ್ರ ಹೋಗ್ತಾ ಇದ್ದಾರೆ, ಅವ್ರು ಒಣೆರ್ಸಿಪುರ ಹೋಗ್ಬೇಕು. ಯಾಕಂದರೆ ಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಮನೆ ಎಲ್ಲ ತೊಳಿಬೇಕಂತೆ. ವರಮಹಾಲಕ್ಷ್ಮಿಗೆ ರೆಡಿ ಮಾಡ್ಕೋಬೇಕು ಮನೇನ. ನೀವೇ ನೋಡಿದ್ದೀರ ಮನೆ ಎಷ್ಟು ಚಿಕ್ಕದಿದೆ ಅಂತ, ಕ್ಲೀನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಪ್ಲೀಸ್ ಥರಲ್ಲೇ ಹೋಗ್ಬಿಡಿ ನೀವು ಒಣೆರ್ಸಿಪುರ ತನಕ, ಇಬ್ಬರು ಆರಾಮಾಗಿ ಸಾಂಗ್ ಹೇಳ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು. ಆಗಲ್ಲ, ಅಷ್ಟು ದೂರ ಆಗಲ್ಲ. ಮಲ್ದೆ ಎಲ್ಲರೂ ಆಫ್ ಮಾಡ್ಕೊಂಡು ಫೋನ್ ಮಾಡ್ತೀರ ಅಷ್ಟೇ. ಸೊ ಇವಾಗ ಗಗನ ಥರಲ್ಲಿ ಈಗ ಅವ್ರ ಅಮ್ಮನ್ನ ಡ್ರಾಪ್ ಮಾಡಿ ಬರೋಕ್ಕೆ ಹೋಗ್ತಿದ್ದಾಳೆ. ಅದು ರೈಲ್ವೆ ಸ್ಟೇಷನ್ಗೆ ಗೈಸ್. ಏನೋ ಬಸ್ ಇಲ್ಲದೇ ಇರೋ ಕಾರಣ, ಬಸ್ ಆಗಿದ್ರೆ ಇಲ್ಲೇ ಮನೆ ಪಕ್ಕನೇ ಬಿಟ್ಕೊಡ್ಬೋದಾಗಿತ್ತು. ಏನು ಮಾತಾಡ್ಕೊಂಬಂದಿರ ನೀವು? ಹಾಂ, ನಿಂತಿರಿ ಬತ್ತೀನಿ ಅಂತ ಮಾತಾಡ್ಕೊಂಡು. ಅಣ್ಣ ಬತ್ತವನೇ ಸಲಾಂ ರಾಕಿ ಬಾಯ್, ರಾಕ್ ರಾಕ್ ರಾಕಿ. ಇಲ್ಲ ಯಾಕೆ ಗುದಿ ತಗೊಂಡ ಗಾರ ಕೆಲ್ಸಕ್ಕೆ ಎಷ್ಟು ಕೊಟ್ರು ಬಾಟ? 500 ರೂಪಾಯಿ ಕೊಟ್ಟವ್ರ? ನಡಿ ಪಾರ್ಟಿ ಮಾಡ್ದ. 350? ಗೈಸ್, ಶಿವಕುಮಾರ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಿದ್ರಲ್ಲ ನೋಡಿ. ಇದೇ ಕೆಲಸ ಮಾಡೋದು. ಇಲ್ಲ ಎಷ್ಟೋ ಜನ ನಿಜ ಅನ್ಕೊಬಿಡ್ತಾರೆ ಕಣ. ಅದೇ ಗೈಸ್, ನಾವು ಅದೇ ಮಾಡೋದು. ಸಿವಿಲ್ ಓದ್ಬಿಟ್ಟಿದೀವಲ್ಲ, ಗಾರೆ ಕೆಲಸನೇ ನಮ್ ಗತಿ. ಮಾತಾಡ್ಸೋ ಅಜ್ಜಿನ, ಹೊಡಿಯಕ್ ಬಂದವನೇ ಅಂತ. ಗೈಸ್, ಈಗ ಗಗನವ್ರು ಏನು ಮಾಡ್ತಾರೆ ಗೊತ್ತಾ ನೋಡಿ, ಮುದ್ದೆ ತಿರಿತಾವ್ರೆ. ಮುದ್ದೆಗೆ ನಮಗೂ ಗಗನಂಗೂ ನೆನ್ನೊಂದು ದೂರ ಯುದ್ಧ ಆಗಿದೆ. ಮುದ್ದೆ ಬೇಕು ನಮಗೆ ಅಂತ, ಅದಕ್ಕೆ ಈಗ ಸೈಲೆಂಟಾಗಿ ಮುದ್ದೆ ಮಾಡ್ತಾವ್ರೆ. ಅನ್ನ ತಿನ್ನಕ್ಕಾಗಲ್ಲ ಗುರು. ಮುದ್ದೆ ಬೇಕು ನನಗೆ. ಅನ್ನ 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 ಎಷ್ಟು ಅನ್ನ ತಿನ್ನೋದು ನಾವು, ಮುದ್ದೆ ತಿನ್ನಬೇಕು ಗೊತ್ತಾ? ಅದು ಏನು ಅಜ್ಜಿ ಮಾಡಿರೋದು ಮಸೊಪ್ಪು ಸಾರು ಗೈಸ್. ಪ್ರೀತಿಯಿಂದ ಮಾಡ್ಕೊಟ್ಟವ್ರು, ಇದಕ್ಕೆ ಅನ್ನ ತಿನ್ನಕ್ಕಾಯ್ತದ? ಒಂಚೂರು ಮುದ್ದೆ ತಿಂದು ಒಂಚೂರು ಅನ್ನ ತಿನ್ಬೇಕು. ಶಿವಕುಮಾರ್ ಬಂದವ್ರೆ ಗುದ್ಲಿ ತಗೊಂಡು ಅಂತ, ಅವ್ರಿಗೆ ಮುದ್ದೆ ಮಾಡ್ಕೊಡ್ತಿದೀವಿ ಗೈಸ್. ಮುದ್ದೆ ತಿಂತೀಯಾ ಬೇಕಾ ಬೇಡವಾ? ಇದು ಸಿಮೆಂಟ್ ಇಟ್ಗೆ ನೋಡಿ ಹೆಂಗ್ ನಿಂತ್ಕ ಕತೆ ಹೊಡಿತಾಳೆ ಪಕ್ಕದ ಮನೆಯವ್ರ ಜೊತೆ. ಗೈಸ್, ಒಂದು ನಿಮಿಷ ನಿಮ್ದೇ ಇರಕ್ಕೆ ಬಿಡ್ತಾ ಇಲ್ಲ. ಪಾಟಿಗೆ ಮಣ್ ತಗೋ ಅಂತ ನನಗೆ ಹಿಂಸೆ ಕೊಡ್ತಾಳೆ ಅವಾಗಿಂದ. ಅದಕ್ಕೆ ನಮ್ಮ ಶಿವಕುಮಾರ್ ಪಾಪ ತಂದಿರೋದು. ಮಾಹಿತಿ ಏನಂತಾರೆ ನಿಮ್ಮ ಕಡೆ? ಗುದ್ಲಿ. ನಮ್ಮ ಕಡೆ ಎಲ್ಕೊಟ್ಟು ಅಂತಾರೆ. ಎಲ್ಕೊಟ್ಟು ಅಂತಾರೆ ಇದಕ್ಕೆ. ಇಲ್ಲ ಎಲ್ಕೊಟ್ಟು ಅಂತಾರೆ ಶಿವ ನಿಮ್ಮ ಮನೇಲಿ. ಎಲ್ಕೊಟ್ಟು ಅಂತಾರೆ ಇದಕ್ಕೆ. ನಮ್ಮ ಕಡೆ ಎಲ್ಕೊಟ್ಟು ಅಂತಾರೆ. ಎಲ್ಕೊಟ್ಟು ಕೊಡು ಅಂತಾರೆ ಮಗ. ನಿಜ ಎಷ್ಟಿ ಕೋಟೆ ಕಡೆ ಎಲ್ಕೊಟ್ಟು ಯೂಸ್ ಮಾಡಲ್ವಾ? ಯಾವ ಭಾಷೆ ನಿಮ್ದು? ಎಲ್ಲಿ ಮಗ? ಎಂತ ಲವ್ ಮಣ್ಕಳ್ರು ಅಂತ ಯಾರು ಹೊಡಿಲ್ಲ ತಾನೆ. ಇದೇ ಗುದ್ದಿ ತಗೊಂಡ ಮೇಲೆ ಇವ್ರ ಅಣ್ಣನಂತ ಅಮ್ಮ ಯಾರೋ ಸೈಡ್ ಪಾಪ ಇವಾಗ ಕ್ಲೀನ್ ಮಾಡ್ತಾರೆ. ಆಕ್ಚುಲಿ ಅವ್ರಿಗೂ ಖಾಲಿ ಮಾಡಿಸ್ಬೇಕಿಂದ ಎತ್ಕೋಗಿಲ್ಲಾರ ಹಾಕ್ಸ್ಬೇಕು. ನಾವೇ ಎತ್ಕೋಯ್ತೀವಿ ಅಷ್ಟೇ. ಕಿತ್ಕೊಳ್ಳೋಣ. ಮಾಡು, ಮಾಡಿ ಸಾಕಾಗೈತೆ ಕೊಡ. ಇಲ್ಲಿ ನೀನೇ ಬಿಡುತ್ತ. ಏಯ್ ನಾನು ವಿಡಿಯೋ ಮಾಡ್ತೀನಿ ಕೊಡ. ಪರವಾಗಿಲ್ಲ, ಮಾಡ್ತೀನಿ. ನಾಚಿಕೆ ಮಾಡಬೇಕು. ಗೈಸ್ ನೋಡಿ ಗೈಸ್, ತಂದು ಕೊಟ್ಟ ಅಷ್ಟೇ. ಅಂದ್ರೆ ನಮ್ಮನೆ ಕೆಲಸ ಅಲ್ವಂತ ನಾನು ಮಾಡ್ಕೊತಾ ಇದೀನಿ. ಇಲ್ಲ ಅಂದ್ರೆ ನಾನು ಶಿವಕುಮಾರ್ ಹತ್ರನೇ ಮಾಡ್ತೀನಿ. ನಿಮ್ಮನೆ ಕೆಲಸ ಯಾರು ಮಾಡು ಮಗ. ಅಟ್ಲೀಸ್ಟ್ ನಾವು ಡೈಲಿ ವೇಜಸ್ ಕೊಯ್ತೀವಿ ಬೇರೆಯವ್ರ ಮನೆ ಮಾಡೋಕ್ಕೆ.
ಏನು ಬೈಯಲ್ಲ ನಿನ್ಗೆ ಇಷ್ಟೊತ್ತು ಗಂಟೆ ಇದೆಯಲ್ಲ ಇವತ್ತು ಹಾಫ್ ಡೇ. ಮಣ್ಣಾಗ ಎದ್ರಲ್ಲಿ ಶಿವಕುಮಾರ್ ಡಿಪ್ಲೊಮಾ ಮಾಡೋಣ ಗೈಸ್. ಆಮೇಲೆ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದವನು. ಮಣ್ಣಾಗ್ದಿದೆಯಲ್ಲಪ್ಪ ಡಿಪ್ಲೊಮಾದಲ್ಲಿ ಅಂತ ಇಂಜಿನಿಯರಿಂಗ್ ಸೀಟ್ ಕೊಟ್ಟವ್ರು, ಇಲ್ಲಾಂದ್ರೆ ದೇವರನ್ನೇ ಕೊಡ್ತಾಯಿತ್ತಿಲ್ಲ. ಹ್ಞೂ ವಾ ಊದು ಶಿವಕುಮಾರ್. ಗೊತ್ತು ಕೆಲಸ. ಕಮಾನ್, ನೀನು ತುಂಬಲಿ ಅಂತಾನೆ ಮಗ ನಾನು ತುಂಬಿದ್ದು. ಕ್ಲೀನಾಗಿ ತುಂಬಿಕೊಟ್ಟಿದ್ದೀನಿ. ಅದನ್ನ ಹೋಗ್ಲಿ ಆ ಮೂಟೆ ಯಾರು ಎತ್ಕೋತಾಗೆ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮೂಟೆ ಒರೆಸಿದ್ರೆ ನಿಂಗೆ ನಿಮ್ಮ ಅಪ್ಪ ಸರಿಯಾಗಿ ಬುದ್ಧಿ ಬರೋದು. ಏನು ಮಾಡ್ತೀರಾ? ಅದೇನಿರೋದು 10 kg ಇರ್ಬೋದು ಮಗ. ಸುಮ್ಮನೆ 10 kg ಅಂತ 25 kg ಮೂಟೆ ಇರಬೇಕದು, ಅಷ್ಟಿದೆ. ಅದು ನೀರಿಗಿರೆಲ್ಲ ಸೇರಿ ಆಗಿರುತ್ತೆ ಜಾಸ್ತಿ. ಬನ್ನಿ ಕೊಡಿ ಅದನ್ನ, ಗಾಡಿ ಓಡಿಸಿ. ಹಿಂಗೆ ಇಟ್ಕೊ ಬಿಡ್ತಾ ಪರಶುರಾಮ್ ಅಂತ. ಬೇಡ ಮಗ, ಆಮೇಲೆ ಯಾರು ಪೂಜೆ ಗೀಜೆ ಮಾಡ್ಬಿಟ್ರೆ ಆರೋಗಿರತ್ತಂದು. ಮೇಡಮ್ ಖುಷಿನಾ ಮೇಡಮ್? ಒಂದು ಮೂಟೆ ಮಣ್ಣು ತಂದಿದ್ದೀವಿ. ನೀವು ಎಷ್ಟು ಗಿಡ ಹಾಕೊಳ್ಳಿ, ಎಷ್ಟು ಪಾಟ್ರ ತಂದ್ಕೊಳ್ಳಿ, ನಮ್ಗೋದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ವರ್ಷ ಮಣ್ಣು ಕೇಳಂಗಿಲ್ಲ. ಸಹಾಯ ಮಾಡಿದ್ದು ಕೆಲಸ ಮಾಡಿದೆ ನಾನು ಅಂತ. ಶಿವಕುಮಾರ್ ಎಂಥ ಅನಾಗರಿಕ ಅಂದರೆ ನೋಡಿ, ಮನೆ ಮುಂದೆ ಹೆಂಗೆ ಗಲೀಜು ಮಾಡೋನು. ಸ್ವಲ್ಪ ಆದರೂ ಸಿವಿಲೈಸ್ಡ್ ಆಗಲ್ಲ. ಊಟಗಳಲ್ಲಿ ಇದೆಯಾ? ನಮ್ಮ ಊರವ್ರು ಬಂದರು, ಹಳ್ಳಿಯವ್ರು ಬಂದರು ಎಷ್ಟು ನೀಟಾಗಿರ್ತಾರೆ. ನೀನು ಯಾಕೆ ಹಿಂಗೆ ಆಡ್ತೀಯ? ನೋಡು ಎಲ್ಲಿ ಬಿಟ್ಟಿದ್ದೀನಿ ನೋಡು. ನೀನು ಯಾಕೆ ತೊಳ್ಕೊ ಬಂದೆ? ತೊಳಿಬೇಕು, ಹಿಂಗೆಲ್ಲ ಮಾಡಬಾರ್ದು. ಏನಾಗಲ್ಲ, ಅದೇನು ಒರೆಸಿಟ್ಕೋಬೇಕಾಯ್ತು ಅದನ್ನು. ಅಪ್ಪ ಹಂಗೆ ಕಾಲು ತೊಳೆದೆ ಒಳಗೆ ಹೋಗ್ಬಿಡ್ತೀಯ. ಅದಕ್ಕೆ ನಮ್ಮ ಮಮ್ಮಿ ಹೇಳ್ತಾಳೆ ನೋಡಿ ಮಾಡಿ ಸ್ನೇಹ ಮಾಡಿ ಅಂತ. ಹೆಂಗೋಯ್ತದೆ ಮಗ? ತೋರ್ಸ ಇನ್ನೊಂದ್ಸತಿ. ಯಾವುದು? ಓ ಹೊಂಟದ. ಅಲ್ಲ, ಗುದ್ಲಿ ತಂದ್ಕೊಟ್ಟಿದ್ದೀನಿ, ಮಣ್ಣು ತಂದ್ಕೊಟ್ಟಿದ್ದೀನಿ. ಈಗ ಪಾಠಕ್ಕೆ ನೀನು ತುಂಬು ನಾನು ತುಂಬು ಅಂತ ಇಬ್ರು ಕಚ್ಚಾಡ್ತಾ ಇದ್ದೀರಲ್ಲ. ನೀನು ಎಲ್ಲಿ ತಂದುಕೊಟ್ಟೆ ಮಗ? ನಾನು ಮಾಡಿದೆ ಮಗ. ನಮ್ಮ ಕತೆ ಮುಗೀತು. ಗುದ್ಲಿಗೆ ಮಣ್ಣು. ಹಾಂ, ಜನ ನೋಡ್ತಾರೆ, ಗೊತ್ತಾಗತ್ತೆ. ಕಟ್ ಮಾಡ್ಬಿಟ್ಟು ಆಮೇಲೆ ಅವೆಲ್ಲ. ಸರಿ ಮಗ, ಸೂಪರ್. ತುಂಬ ಕೆಲಸ ಮಾಡಿದ್ದೀವಿ ಬ್ರೋ. ನೋಡಮ್ಮ, ನೀಟಾಗಿ ಕೆಲಸ ಮಾಡಬೇಕು, ವೇಜಸ್ ಕೊಡಲ್ಲ ಇದ್ದಾರೆ. ಇವನಲ್ಲಿ ಇನ್ನೂ ಮಣ್ಣು ಹಾಕ್ತವನೆ. ಅಕ್ಕ ಆಗಲೇ ಗಿಡ ನೆಡ್ತವ್ರೆ. ಅಕ್ಕ, ಗಿಡದ ಹೆಸರೇನು? ಆಲೋವೆರಾ. ಏನಕ್ಕಿದು? ಕನ್ನಡದಾಗ ಗೊತ್ತಿಲ್ಲ. ಈಗ ಗೊತ್ತಾಯ್ತಾ ನಿನಗೆ? ಗೊತ್ತಿಲ್ಲ. ನಿಂಗೂ ಗೊತ್ತಿಲ್ಲ ತಾನೆ? ನನ್ನ ಮದುವೆ ಆಯ್ತಿದ್ದ? ಬೇಡ ಕಣಪ್ಪ, ನಂಗೆ ಗೊತ್ತಿದ್ರು ಇಲ್ದಿರೋ ಹೇಳ್ತೀನಿ. ಹಂಗಾರೆ ಗೊತ್ತಿಲ್ಲ ಅಂತ ಹೇಳಿ. ನಂಗೆ ಗೊತ್ತಿಲ್ಲ. ಹೇಳು ಕನ್ನಡದಲ್ಲೇನು? ಲೋಕ್ಸಾರ. ನೋಡಿ, ನಮ್ಮ ಮನೆ ಎಷ್ಟು ದೊಡ್ಡ ಟೊಮೊಟೊ ಗಿಡ ಬೆಳೆದಿದೆ, ಹೂವು ಕಚ್ಚಿದೆ. ಏನು ಟೊಮೊಟೊ ಬಿಡುತ್ತೆ, ಟೊಮೊಟೊ ಪಲ್ಯ ಮಾಡ್ಕೊಂಡು ತಿಂತೀವಿ. ಅದು ಟೊಮೊಟೊ ಪಲ್ಯ ಆಗ ಗಂಟೆ ಬಿಡ್ತೇ ಮಗ. ಕಿತ್ಕೊ ತಿಂಗಿ ಹೆಂಗೆ ಬಿಟ್ಟೆ ಮೇಲೆ ತಿನ್ನಕ್ಕಾಗತ್ತೆ ಮಗ, ಹಣ್ಣಾಗದಂಗೆ ಕಾಯ್ತೀವಿ. ಸರ್ಪ್ರೈಸ್ ಗಿಫ್ಟ್. ಬನ್ನಿ ಕೊಡೋಣ ಅಜ್ಜಿಗೆ. ಲೈಟ್ ಹಾಕಿ. ಕರೆಂಟ್ ಇಲ್ಲ, ನೋ ಕರೆಂಟ್ ಗೈಸ್. ಮಳೆಗೆ ಪ್ರಭಾವ, ನೋ ಪ್ರಭಾವ, ನೋ ಪವರ್. ನೋ ಪವರ್, ನೋ ಪವರ್ ಶಿವಕುಮಾರ್. ನೋ ಪವರ್, ನೋ ಪವರ್. ಸಣ್ಣ ಗಿಫ್ಟ್ ಅಜ್ಜಿ. ಸೈಜ್ ಕರೆಕ್ಟ್ ಆಗೈತಾ? ಸೈಜ್, ಅಯ್ಯೋ ದುಡ್ಡು ಕೊಡ್ತಾರಂತೆ ಅಜ್ಜಿ. ಅಜ್ಜಿಗೆ ಲಾಸ್ಟ್ ಟೈಮ್ ನಾನೇ ಚಪ್ಪಲಿ ತಕ್ಕೊಟ್ಟಿದ್ದೆ. ಅದು ನಾನು ಮದ್ವೆಗೆ ಮುಂಚೆ 1.5 ವರ್ಷ 2 ವರ್ಷನೇ ಆಯ್ತೇನೋ. ಅದು ಸ್ವಲ್ಪ ದಾಳೆ ಮಾಡ್ಕೊಂಡಿರಲ್ಲ ನಮ್ಮ ಅಜ್ಜಿ, ಅದನ್ನೇ ಹಾಕ್ತಾರೆ. ಬರೀ ಕಟ್ ಆಗೋಗಿದೆ, ಅದು ಸೋಲ್ ಚುಚ್ಚುತ್ತೆ. ಸೊ ನಾನು ಮೊನ್ನೆ ತರ ಮಮ್ಮಿ ಹತ್ರ ಹೇಳ್ತಾ ಇದ್ದೆ ಬೇರೆ ಚಪ್ಪಲ್ ತಕೊಡ್ಬೇಕು ಅಂತ. ನಮ್ಮ ಅಜ್ಜಿ ನಾನು ಅವಳ ಹತ್ರ ತಗ್ಸ್ಕೊತೀನಿ, ಅದೇ ತರ ಚಪ್ಪಲ್ ಬೇಕು ಅಂದಿದ್ರಂತೆ. ಸೊ ಈಗ ಹೋಗಿ ತಗೊಂಡ್ಬಂದೆ. ಅಜ್ಜಿ ರೂಮ್ ಒಳಗೆ ಹೋಗ್ತಾರೆ. ಎಂತ ಮೊಮ್ಮಗು ಇವ್ನು ನೋಡಿ, ಓವರ್ ಆಕ್ಟಿಂಗ್. ಇವನು ಓವರ್ ಆಕ್ಟಿಂಗ್. ನೀವು ನಾವು ಗಿಫ್ಟ್ ತಗೊಳಕ್ ಹಂಗೆ ಹೇಳ್ಬೇಕು. ನೀವು ಎಷ್ಟತ್ರಿ? ನಾನು ಫುಲ್ ಹತ್ಲ, ನಿಂಗೆ ಕಾಣಿಸಿಲ್ಲ ಅಷ್ಟೇ. ಗೋಡೆ ಮತ್ತೆ ಇನ್ನೂ ವಾದ ಇರೋದಿಲ್ಲ ಅಲ್ಲಿ. ಓಕೆ ಗೈಸ್, ನಾವು ಈಗ ಅಜ್ಜಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ತಾ ಇದೀವಿ. ಅಂಡ್ ಇನ್ನೊಂದ್ಸತಿ ಬನ್ನಿ ಅಂತ ಹೇಳಿ ನಮ್ಮ ಅಜ್ಜಿಗೆ. ಇನ್ನೊಂದ್ಸಲ ಬನ್ನಿ ಬ್ಲಾಗ್ ಅಲ್ಲಿ ಅಂತ ಕಮೆಂಟ್ ಆಗಿ ಅದನ್ನ ತೋರಿಸ್ಬಿಟ್ಟು ನಮ್ಮ ಅಜ್ಜಿನ ಒಂದ್ಸತಿ ಕರ್ಸ್ಕೊತೀವಿ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಕಾಮೆಂಟ್ ಇಲ್ಲ ಅಂದ್ರೆ ಬರಲ್ವಾ ಅಜ್ಜಿ? ಕಾಮೆಂಟ್ ಇಲ್ಲ ಅಂದ್ರೆ ಬರ್ಬಿಡಿ ನೀವು. ಕಮೆಂಟ್ ಹಾಕ್ತಾರೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಬೈ ಬೈ.